ನಮಸ್ಕಾರ ವೀಕ್ಷಕರೇ. ಕಮೆಂಟ್ಸ್ಗಳು ಕೆಲವಷ್ಟು ಓದ್ತಾ ಇರ್ತೀವಿ. ಓದ್ತಾ ಇರುವಾಗ ನಮ್ಮ ಅನುಭವಕ್ಕೆ ಬರುವಂತದ್ದು ಬೇಗ ಆಗೋಗ್ಬಿಡಪ್ಪ, ಎಲ್ಲರೂ ಸತ್ತೋಗ್ಬಿಡ್ಲಪ್ಪ, ನಮಗೂ ಸಾಕಾಗೋಗಿದೆ ಜೀವನ ಅನ್ನೋರೇ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಬೇಜಾರಾಗಿದೆ ಜೀವನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಬೇಜಾರಾಗ್ತಾ ಇದೆ ಜೀವನದ ಮೇಲೆ ಅಂದ್ರೆ ನಮ್ ಸುತ್ತಮುತ್ತ ಇರುವಂತ ಪರಿಸರ ಆಗ್ಬೋದು, ನಾವಿರುವಂತ ವಾತಾವರಣ ಆಗ್ಬೋದು, ಬೇರೆ ಬೇರೆ ಇದೆಲ್ಲ ಕೂಡ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಿ ನಮ್ಗೆ ಇವತ್ತು ಜೀವನ ಸಾಕು ಅನಿಸ್ತಿದೆ. ಸಾಕು ಅನ್ನಿಸೋರೆಲ್ಲ ಒಂದ್ ಕೆಲಸ ಮಾಡಿ, ಸಾಯ್ಬೇಕು ನಮ್ಗೆ ಬೇಗ ಎಲ್ಲ ಹೊರಟೋಗ್ಬಿಡ್ಲಿ ಅನ್ನೋರೆಲ್ಲ ಒಂದ್ ಒಳ್ಳೆ ಕೆಲಸ ಮಾಡ್ಸಾಯಿ. ಅಯ್ಯೋ ನಾವು ಹೊರಟೋಗ್ಬಿಡೋಣ ಸಾಕಾಗಿದೆ ಅನ್ನೋರು ಒಂದ್ ಒಳ್ಳೆ ಕೆಲಸ ಮಾಡಿ. ನಿಮ್ಗೋಸ್ಕರ ಮಾಡ್ತಿರೋ ಇಲ್ಲ ನಿಮ್ ಸುತ್ತಮುತ್ತ ಇರೋರ್ಗೋಸ್ಕರ ಮಾಡ್ತಿರೋ, ನೀವು ಮಾಡೋ ಒಂದ್ ಕೆಲಸ ನಿಮ್ಗೆ ತೃಪ್ತಿ ಕೊಡ್ಲಿ, ಒಂದ್ 4 ಜನಕ್ಕೆ ಅನುಕೂಲ ಮಾಡ್ಕೊಟ್ ಸಾಯ್ರಿ ಅಂತಾನೆ ಹೇಳೋದಷ್ಟೇ. ಯಾಕೆ ಅಂದ್ರೆ ಎಲ್ಲಾ ಕಮೆಂಟ್ಸ್ಗಳು ನಾನು ತುಂಬಾ ಓದ್ತಾ ಇರ್ತೀನಿ. ಇದು ಅಂತ ಅಲ್ಲ, ಬೇರೆ ಬೇರೆ ವಿಡಿಯೋಗಳಲ್ಲಿ, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ, ಇನ್ನ ಫೇಸ್ಬುಕ್ ಚಾನಲ್ಗಳಲ್ಲಿ ಕಮೆಂಟ್ಸ್ಗಳು ಆಗ್ತಾ ಇರ್ತಾರೆ. ಬೇಗ ಎಲ್ಲ ನಾಶ ಆಗೋಗ್ಬಿಡ್ಲಿ, ನಮಗ್ ಜೀವನ ಬೇಜಾರಾಗೋಗಿದೆ, ಸಾಕಾಗೋಗಿದೆ, ಈ ಸರ್ಕಾರಗಳು, ಈ ಅಧಿಕಾರಿಗಳು, ಈ ಲಂಚ, ಈ ಭ್ರಷ್ಟಾಚಾರ, ನಮ್ಗಿಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ವ್ಯವಸ್ಥೆ ಕ್ರಿಯೇಟ್ ಆಗೋಗಿದೆ ಅಂತ ಬರೀ ಕಮೆಂಟ್ಗಳು ಆಗ್ತಾ ಇರ್ತೀವಿ. ಇದೆಲ್ಲ ನಾಶ ಆಗೋಗ್ಬಿಡ್ಲಿ, ಎಲ್ಲ ಹೊಸ ಪ್ರಪಂಚ ಬರ್ಲಿ, ಇವರೆಲ್ಲರನ್ನು ಸಾಯಿಸ್ಬಿಡ್ಬೇಕು, ಹಾಗೆ ಹೀಗೆ ಬರೀ ಕಮೆಂಟ್ಗಳು ಇಂಥದ್ದೇ ಇರುತ್ತೆ. ಇದನ್ನೆಲ್ಲ ನೋಡಿದಾಗ ಅನ್ಸೋದೇನು ಅಂದ್ರೆ, ನಾವು ಮಾಡ್ಕೊಂಡಿರೋದಕ್ಕೆ ನಾವೇ ಕಮೆಂಟ್ಸ್ಗಳು ಹಾಕ್ತಾ ಇರ್ತೀವಿ. ಅಂದ್ರೆ ವ್ಯವಸ್ಥೆ ನಾವೇ ಮಾಡ್ಕೊಂಡಿರೋದು, ಅಧಿಕಾರಿಗಳು ನಮ್ಮ ಸಂಬಳದಿಂದನೇ ಬದುಕ್ತಾ ಇರೋದು, ಸರ್ಕಾರ ನಾವು ಓಟ್ ಹಾಕಿರೋದ್ರಿಂದನೇ ಇರೋದು. ನಾವು ಓಟ್ ಹಾಕಲ್ಲ, ಮನೇಲಿ ಕೂತ್ಕೋತೀವಿ, ಯಾರೋ ಬೇಕಾದವ್ರು ಓಟ್ ಹಾಕೊಳ್ತಾರೆ, ಫೆಸಿಲಿಟಿಗಳು ತಗೋತಾರೆ. ಓಟ್ ಹಾಕಿ ಫೆಸಿಲಿಟಿ ಕೇಳಿ ಮಾಡ್ಕೊಡಲ್ವಾ? ಅಧಿಕಾರಿಗಳನ್ನೇ ಚೇಂಜ್ ಮಾಡುವಂತ ಅಧಿಕಾರ ಸಾಮಾನ್ಯ ಜನಕ್ಕಿದೆ ಬಿಡಿ, ಅದು ಬೇಡ. ಇನ್ನ ಸಾಯ್ಬೇಕು ಸಾಯ್ಬೇಕು ಅನ್ನೋರು ಒಂದ್ ಒಳ್ಳೆ ಕೆಲಸ ಮಾಡಿ, ಒಂದ್ 4 ಜನಕ್ಕೆ ಅನುಕೂಲ ಮಾಡ್ಕೊಡಿ. ನೀವೇನ್ ದುಡ್ಡು ಖರ್ಚು ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು ಏನು ಇಲ್ಲ, ಆದ್ರೂ ಒಳ್ಳೆ ಕೆಲಸ ಮಾಡ್ಬೋದು. ಎಷ್ಟೋ ಇದೆ ಆ ತರದ್ ಒಳ್ಳೆ ಕೆಲಸ ಮಾಡುವಂತದ್ದು. ಹಿಂದಿನ ಕಾಲದಲ್ಲಿ ಅಂತ ಕೆಲಸಗಳನ್ನ ಮಾಡ್ತಾ ಇದ್ರು. ನಾನು ಓದಿರೋ ಹಾಗೆ. ಯಾಕೆ ಅಂದ್ರೆ ಎಷ್ಟೋ ಬುಕ್ಗಳಲ್ಲಿ ಬರ್ದಿಟ್ಟಿದಾರೆ ಅಂತದನ್ನ. ಬುಕ್ಗಳನ್ನ ಓದಿ ಮೊಬೈಲ್ ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ಟೈಮ್ ಪಾಸ್ ಮಾಡ್ತೀವಿ. ಆದ್ರೆ ಬುಕ್ಗಳಲ್ಲಿ ಬರ್ದಿಟ್ಟಿದ್ರು ವ್ಯಕ್ತಿಗಳು ವ್ಯಕ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಬದುಕ್ತಾ ಇದ್ರು. ಅಂದ್ರೆ ತಾನು ಒಂದು 4 ಜನಕ್ಕೆ ಸಹಾಯ ಆಗೋ ಹಾಗೆ ಬದುಕ್ತೆ, ಒಂದ್ ಅನುಕೂಲ ಮಾಡ್ಕೊಟ್ಟೆ, ಆ 4 ಜನ ನೆನಪಿಸ್ಕೊಂಡ್ರು ನಾನು ಹಾಗೆ ಬದುಕ್ತಾ ಇದ್ರು. ನೀ ಯಾರಿಗಾದೆಯೋ ಎಲೆ ಮಾನವ ಅಂತ ಒಂದ್ ಮಾತನ್ನು ಬರ್ದ್ಬಿಟ್ರು. ಅಂತ ಸಿಚುಯೇಷನ್ ಅಲ್ಲಿ ನಾವು ಬದುಕ್ತಾ ಇದೀವಿ. ನಾವೇನ್ ಮಾಡ್ತೀವಿ, ಅಯ್ಯೋ ಆ ಸರ್ಕಾರ ಹಿಂಗ್ ಮಾಡ್ತು, ಈ ಅಧಿಕಾರಿ ಹಿಂಗ್ ಮಾಡ್ದ, ಅವ್ನು ಈ ತರ ಮಾಡ್ದ, ಈ ವ್ಯವಸ್ಥೆ ಈ ತರ ಮಾಡ್ತು, ಟೋಟಲ್ ಆಗಿ. ನೆಕ್ಸ್ಟ್ ಅದನ್ ಬಿಟ್ಟು ಇನ್ನ ಒಳಗಡೆ ಬರೋದಾದ್ರೆ, ನಮ್ ಫ್ಯಾಮಿಲಿಯಿಂದ ಹಿಂಗಾಯ್ತು, ಅಪ್ಪನಿಂದ ಹಿಂಗಾಯ್ತು, ಹೆಂಡತಿಯಿಂದ ಹಿಂಗಾಯ್ತು, ಮಕ್ಕಳಿಂದ ಹಿಂಗಾಯ್ತು, ಕೊನೆಗೆ ನನ್ನ ಲೈಫೇ ಸಾಕಾಗ್ಬೋದು. ಅಂದ್ರೆ ಎಲ್ಲ ನಾವೇ ಮಾಡ್ಕೊಂಡಿರೋದು. ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಸರಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಆ ವ್ಯವಸ್ಥೆನೆ ಬಿಟ್ಟು ಹೊಸ ವ್ಯವಸ್ಥೆ ಕಟ್ಟೋ ಕೆಲಸ ಮಾಡ್ಬೇಕಿಲ್ಲ, ಹೊಸ ವ್ಯವಸ್ಥೆ ಹೋಗಿ ಸೇರ್ಕೊಳ್ಳೋ ಕೆಲಸ ಮಾಡ್ಬೇಕು. ಅದು ನಮ್ ಕೈಯಲ್ಲೇ ಇದೆ. ಅದನ್ನ ನಾವು ಮಾಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಕೊರಗ್ತಾ ಜೀವನ ನಡೆಸ್ತಾ ಇದೀವಿ. ತೃಪ್ತಿ ಅನ್ನೋದೇ ಸಿಗ್ತಾ ಇಲ್ಲ ಮನುಷ್ಯನಿಗೆ. ನಾನು ಅದಕ್ಕೆ ಹೇಳಿದ್ದು, ಕಮೆಂಟ್ಸ್ಗಳು ತುಂಬಾ ಜನ ಇದೇ ತರನೇ ಆಗ್ತಾ ಇರೋದು. ಆ ನೆಗೆಟಿವಿಟಿ ಏನ್ ಮಾಡುತ್ತೆ, ನಮ್ಮನ್ನ ಅದ್ರ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇವನ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಮನೆಯವ್ರು ಸರಿ ಇಲ್ಲ, ಯಾರು ಸರಿ ಇಲ್ಲ, ದೇವರೇ ನಾನು ಕರ್ಕೊಂಡ್ಬಿಡಪ್ಪ. ಅದರಿಂದ ಸ್ವಲ್ಪ ಹೊರಗಡೆ ಬರೋ ಕೆಲಸ ಮಾಡಿ. ಈ ಕಮೆಂಟ್ಸ್ಗಳು ನೋಡಿ ನೋಡಿ ನನಗೂ ಹಂಗೆ ಅನಿಸ್ತಾ ಇರೋದು. ಜನ ಯಾಕೆ ಇಷ್ಟೊಂದು ಬೇಜಾರಾಗ್ಬಿಟ್ಟಿದ್ದಾರೆ, ಸತ್ತೋಗ್ಬಿಡೋಣ ಎಲ್ಲರೂ ಒಟ್ಟಿಗೆ ಹೊರಟೋಗ್ಬಿಡ್ಲಿ, ಪ್ರಳಯ ಆಗ್ಬಿಡ್ಲಿ ಬೇಗ ಅಂತಾನೆ ಜನ ಎಲ್ಲ ಕೇಳ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಷ್ಟೊಂದು ಬೇಜಾರಾಗೋಗಿದೆ ವ್ಯವಸ್ಥೆ, ಸರ್ಕಾರ, ಫ್ಯಾಮಿಲಿ, ಫ್ರೆಂಡ್ಸು, ಎಲ್ಲರ ಮೇಲೂ ಬೇಜಾರ್ ಬಿದ್ದಿರೋ ಎಷ್ಟೋ ಜನ ಇದ್ದಾರೆ. ಕೊನೆಗೆ ಏನೂ ಬೇಡ ಅಂತ ಇರೋ ಬರೋದನ್ನೆಲ್ಲ ಮಠಕ್ಕೆ ಬರೆದ್ಬಿಟ್ಟು ಹೋಗಿ ಮಠಕ್ಕೆ ಸೇರಿಸ್ಕೊಂಡು ಸ್ವಾಮೀಜಿ ಆಗ್ತಾ ಇರೋರು, ಸನ್ಯಾಸಿಗಳಾಗ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಕಾರಣ ನಾವು ಮಾಡ್ಕೊಂಡಿರೋದೇ. ಹೋಗೋದು ಟೈಮ್ ಬಂದಾಗ ಏನು ಮಾಡಕ್ಕಾಗಲ್ಲ, ಹೋಗ್ಲೇಬೇಕು. ಬಟ್ ಭೂಮಿ ಮೇಲೆ ಬಂದಾಗ ಒಂದು ಕಾರಣಕ್ಕೆ ಹುಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಕಾರಣ ಏನು ಅಂತ ಹುಡ್ಕೊಳ್ಳೋ ಕೆಲಸ ಮಾಡಿ. ಸಿಗುತ್ತೆ ಹುಡುಕಿದ್ರೆ. ಯಾರು ನನಗೆ ಸಾಕಾಗೋಗಿದೆ, ನನಗೆ ಬದುಕೋದಕ್ಕೆ ಆಸೆನೇ ಇಲ್ಲ ಅಂದ್ರೆ ಒಂದ್ ಒಳ್ಳೆ ಕೆಲಸ ಮಾಡಿ. ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ಮಾಡ್ಬೇಕು ಅನ್ಕೊಂಡಿದ್ದೀವಿ, ಗೊತ್ತಾಗ್ತಾ ಇಲ್ಲ. ಇನ್ ಮುಂದೆ ಅಂತ ಕೆಲಸನ ಮಾಡೋ ಒಂದು ಅವಕಾಶ ನಾವು ಮಾಡ್ಕೊಡ್ತೀವಿ. ಹೇಗೆ, ನಂಬರ್ ಕೊಡ್ತಾ ಇದ್ದೀನಿ, ಡಿಸ್ಕಸ್ ಮಾಡಿ. ಒಳ್ಳೆ ಕೆಲಸ ಯಾರು ಮಾಡ್ಬೇಕು ಅನ್ಕೊಳ್ತಿರೋ ಮಾಡಿ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ನನ್ಗೆ ಗೊತ್ತು ಅನ್ನೋರು ಜಾಸ್ತಿ. ಏನ್ ಮಾಡೋಣ, ನಾನು ಹಿಂಗೆ ಮಾಡ್ತೀನಿ, ನನ್ಗೆ ಗೊತ್ತು ಅಂದಾಗ ಏನೂ ಮಾಡಕ್ಕಾಗಲ್ಲ. ಓಕೆ, ನೀನ್ ಹೆಂಗಾದ್ರೂ ಮಾಡ್ಕೊಳಪ್ಪ, ಈಗ ಹೋಗ್ಬಿಡ್ಬೇಕು, ಒಂದ್ 4 ಜನಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಂದ್ರೆ ಕೆಲವಷ್ಟನ್ನ ಬಿಡ್ಬೇಕಾಗತ್ತೆ. ಆದ್ರೆ ನಾವ್ ಅದನ್ನ ಬಿಡಲ್ಲ. ಅದನ್ನ ಬಿಡೋ ತನಕ ಸರಿ ಹೋಗಲ್ಲ. ನನ್ಗೆ ಗೊತ್ತು, ನಾನು ಓದಿದ್ದೀನಿ, ನಾನು ನೋಡಿದೀನಿ, ನಾನು ತಿಳ್ಕೊಂಡಿದ್ದೀನಿ, ನಾನು ನೋಡಿಲ್ವಾ, ಅದನ್ನೆಲ್ಲಾ ಬಿಟ್ರೆ ಮಾತ್ರ ಯಾರೋ ಒಬ್ರಿಗೂ ಅನುಕೂಲ ಆಗೋಗಿ ಬದುಕ್ತೀವಿ. ಇಲ್ವಾ, ಅದೇ ಕಷ್ಟ, ಅದೇ ನೋವು. ಅಯ್ಯೋ, ಹೆಂಡತಿ ಟಾರ್ಚರು, ಮಕ್ಳು
ಟಾರ್ಚರು, ಅಪ್ಪ ಅಮ್ಮನ್ ಟಾರ್ಚರು, ಆಫೀಸ್ಗೆ ಹೋದ್ರೆ ಕೆಲಸದ ಟಾರ್ಚರು, ಇನ್ನು ಆಚೆ ಬಂದ್ರೆ ರಸ್ತೆನಲ್ಲಿ ಆ ಪೊಲೀಸ್ ಅವನು ಹಿಡಿತಾನೆ ಭಯ, ಈ ಗೌರ್ಮೆಂಟ್ ಅವ್ನು ಹಿಂಗಂತಾನೆ ಭಯ, ಅವನ್ ಹಿಂಗಂದ, ಆ ವ್ಯವಸ್ಥೆ ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ಕೊಂಡೆ ನಾವು ಬದುಕ್ತೀವಿ. ಸ್ವಲ್ಪ ಬದಲಾಯಿಸೋ ಪ್ರಯತ್ನ ಮಾಡಿದ್ರೆ ವ್ಯವಸ್ಥೆನೂ ಸರಿ ಆಗಬಹುದು, ಹಾಗೆ ಆಗುತ್ತೆ ಅಲ್ಲ. ಪ್ರಯತ್ನ ಮಾಡಿದ್ರೆ ಜ್ಞಾನಿಗಳು ಹೇಳ್ತಾ ಇದ್ರಲ್ಲ, ಅಂತ ಕಾಲ ಬರುತ್ತೆ. ನಾವು ಪ್ರಯತ್ನನೇ ಮಾಡದೆ ಯಾರೋ ಬಂದ್ ಸರಿ ಮಾಡ್ತಾರೆ ಅಂತ ಕಾಯ್ತಾ ಇದ್ರೆ ಟೈಮ್ ಹೊರಟೋಗುತ್ತೆ. ನೀವು ಸರಿ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದಿಟ್ರೆ ಸರಿ ಆಗುತ್ತೆ. ನಾವು ಕೂಡ ಅಂತದಕ್ಕೆ ಸಪೋರ್ಟ್ ಮಾಡೋಣ ಅಂತ ಯಾರ್ಯಾರಿಗೆ ನಿಜವಾಗ್ಲೂ ಬೇಜಾರಾಗೋಗಿದೆ, ಒಂದೊಳ್ಳೆ ಕೆಲಸ ಮಾಡಿ, 4 ಜನಕ್ಕೆ ಅನುಕೂಲ ಆಗುತ್ತೆ, ನಿಮ್ಮನ್ನ ನೆನಪಿಸ್ಕೊಳ್ತಾರೆ ಅಂತ ಕೆಲಸ ಮಾಡಿ. ಅದಕ್ಕೋಸ್ಕರ ನಾನು ಇವತ್ತು ಇದನ್ನ ತಿಳಿಸ್ತಾ ಇದ್ದೀನಿ. ಕಮೆಂಟ್ಸ್ಗಳಲ್ಲಿ ನಾನು ನೋಡಿರೋ ವಿಷಯಗಳು, ಸಾಯ್ಬೇಕು ಅನ್ಕೊಂಡಿರೋರು, ಬೇಡ ಬೇಗ ಪ್ರಪಂಚ ಹಾಳಾಗೋಗ್ಲಿ, ಎಲ್ಲರೂ ಸತ್ತೋಗ್ಲಿ ಅನ್ಕೊಂಡಿರೋರು ಒಂದೊಳ್ಳೆ ಕೆಲಸ ಮಾಡಿ. ಬೇರೆ ಬೇರೆ ವಿಷಯಗಳಿದಾವೆ, ಡಿಸ್ಕಸ್ ಮಾಡ್ತಾ ಹೋಗೋಣ, ಸಿಗೋಣ. ಥ್ಯಾಂಕ್ ಯು, ಗುಡ್ ಬಾಯ್.